ಇವತ್ತು ನಾನು ಬಂದಿರುವಂತಹದ್ದು ಇಲ್ಲಿ ಒಬ್ಬ ಬಡವರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಪರವಾಗಿ ನವೀನ್ ಅವರು ನಿಂತಿದ್ದಾರೆ. ಅದ್ರ ಜೊತೆಯಲ್ಲಿ ಬೇರೆ ಮುಖಂಡರು ಇದ್ದಾರೆ. ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ತಮಗೆಲ್ಲ ಗೊತ್ತಿರುವಂಥದ್ದು, ಚಿಂತಾಮಣಿಯಲ್ಲಿ ಯಾವುದೇ ತಾಲೂಕಲ್ಲಿ ಆಗದೇ ಇರುವಂಥ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಬಡಾಯಿ ಕಚ್ಕೊಳ್ತಾ ಇರುವಂಥ ಕೆಲವು ಮುಖಂಡರಾಗಿರ್ಬೋದು ಅಥವಾ ಅವರು ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ MLA ಆಗಿರ್ಬೋದು, ನನಗೆ ತಿಳಿದಿದ್ದ ಪ್ರಕಾರ ಎಲ್ಲ ತಾಲೂಕುಗಳಲ್ಲಿ, ಸುಮಾರು ತಾಲೂಕುಗಳಲ್ಲಿ ಪಾಲಿಟೆಕ್ನಿಕ್ ಇದೆಯಾ, ಬಾಗೇಪಲ್ಲಿಯಲ್ಲಿ ಪಾಲಿಟೆಕ್ನಿಕ್ ಇದೆಯಾ, ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ? ನಮ್ಮ ತಾಲೂಕಲ್ಲೂ ಪಾಲಿಟೆಕ್ನಿಕ್ ಇದೆ. ಎಲ್ಲ ತಾಲೂಕುಗಳಲ್ಲಿ APMC ಮಾರ್ಕೆಟ್ ಇದೆಯಾ? ನಮ್ಮಲ್ಲೂ APMC ಮಾರ್ಕೆಟ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಹೈಸ್ಕೂಲ್ಗಳಿದೆಯಾ? ನಮ್ಮ ತಾಲೂಕಲ್ಲೂ ಹೈಸ್ಕೂಲ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆಯಾ? ಕೆಲವು ಕಡೆ ಇದೆ, ನಮ್ಮಲ್ಲೂ ಇದೆ. ಎಲ್ಲ ತಾಲೂಕುಗಳಲ್ಲಿ, ಟೌನ್ಗಳಲ್ಲಿ ರಸ್ತೆಗಳಿದೆಯಾ? ರಸ್ತೆಗಳು ಇದೆ, ನಮ್ಮಲ್ಲೂ ಇದೆ. ಎಲ್ಲ ತಾಲೂಕುಗಳಲ್ಲಿ ಹಾಸ್ಪಿಟಲ್ಗಳಿದೆಯಾ? ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದೆ. ಆದರೆ ಏನಿವತ್ತು ಬಡವರು ಮತಗಳು ಬೇಕಲ್ಲ, ಭಿಕ್ಷೆಗಳು ಬೇಡ್ತೀವಲ್ಲ, ಅಮ್ಮ ಅಪ್ಪ ಹಾಕಿ ಓಟ್ಗಳೆಲ್ಲ ಅಂತ ಕೌನ್ಸಿಲರ್ಗಳು ಕೇಳ್ಕೊಳ್ತಾರೆ, MLAಗಳು ಕೇಳ್ಕೊಳ್ತಾರೆ, MP ಗಳು ಕೇಳ್ಕೊಳ್ತಾರೆ. ಮತಗಳಿಂದ ನಾಯಕರಾಗಿರ್ಬೋದು, ಅವ್ರ ಮತಗಳಿಂದ MLAಗಳಾಗ್ಬೋದು, ಅವ್ರ ಮತಗಳಿಂದ MP ಗಳಾಗ್ಬೋದು, ಕೌನ್ಸಿಲರ್ಗಳಾಗ್ಬೋದು, ZP ಮೆಂಬರ್ಗಳಾಗ್ಬೋದು, TPS ಮೆಂಬರ್ಗಳಾಗ್ಬೋದು. ಆದರೆ ಅವ್ರ ತೊಂದರೆ ಆದರೆ ನಿಮ್ ಕಣ್ಮುಚ್ಕೊಂಡಿರ್ತೀರಾ? ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಶಾಸಕರು ಮಾಜಿ ಶಾಸಕರು ಆಗಿಲ್ವಾ? ಆಗಿದಾರಲ್ಲ. ಮಾಜಿಗಳಿರೋರು ಹಾಲಿಗಳಾಗಿಲ್ವಾ? ಯಾರಿಗೂ ಏನು ಶಾಶ್ವತ ಇಲ್ವಲ್ಲ, ಎಲ್ಲ ಟೆಂಪ್ರರಿ ಅಷ್ಟೇ. ಆದರೆ ನಾವು ಮಾಡಿರೋ ಕರ್ಮ ಇರತ್ತಲ್ಲ, ಆ ಕರ್ಮ ರಿಟರ್ನ್ಸ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆ ಕರ್ಮ ಯಾರಿಗೂ ಬಿಡಲ್ಲ. ಒಳ್ಳೇದು ಮಾಡಿದ್ರೆ ಒಳ್ಳೇದಿರ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಿರ್ತದೆ. ನೀವು ಇವತ್ತೇನ್ ಮಾಡ್ತಾ ಇದ್ದೀರಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಹಳಷ್ಟು ಜನ ಕಮಿಷನರ್ ಬಗ್ಗೆ ಹೇಳ್ತಾ ಇದ್ರು, ತೊಂದರೆ ಕೊಡಲ್ಲ. ನಮ್ಮ ಸ್ನೇಹಿತರು ಕೂಡ ಅವರು ಇಲ್ಲಿರುವಂತವರು ಇವತ್ತು ಅವರು ಸಂಬಳ ತಗೊಳ್ತಾ ಇರೋದು ಇವತ್ತು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಇಂದ. ಇವತ್ತು ನೀವು ನಾವೇನು ಟ್ಯಾಕ್ಸ್ಗಳು ಕಟ್ತಾ ಇದ್ದೀವಿ, ಅದರಿಂದ ಅವ್ರ ಜೀವನಗಳು ನಡೀತಾ ಇದೆ. ಅವ್ರೇನು ಶಾಶ್ವತವಾಗಿ ಇಲ್ಲಿ ಇರಲ್ಲ, ಎಲ್ಲ ಟೆಂಪ್ರರಿ ಅಷ್ಟೇ. ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಆದರೆ ನಾವು ಇದ್ದು ಏನು ಕೆಲಸ ಕಾರ್ಯಗಳು ಮಾಡಿದ್ದೀವಿ ಅನ್ನೋದು ಶಾಶ್ವತವಾಗಿರ್ತದೆ. ಮನುಷ್ಯನು ಇಲ್ಲಿ ಏನು 200 ವರ್ಷ ಬದುಕಕ್ಕೆ ಬಂದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ 60-70 ವರ್ಷ. ಇನ್ನು ಅದ್ರ ಮೇಲೆ ಗ್ರೇಸ್ ಪೀರಿಯಡ್ ಅಷ್ಟೇ ಅಲ್ಲ. ನೀವು ಡೆವಲಪ್ಮೆಂಟ್ ಮಾಡ್ರಿ, ಸದಾ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಡೆವಲಪ್ಮೆಂಟ್ ಯಾರು ಅಡ್ಡಪಡಿಸೋದಿಲ್ಲ, ಎಸ್ಪೆಷಲಿ ಬಡವರಂತೂ ಅಡ್ಡನೇ ಪಡಿಸೋದಿಲ್ಲ. ಯಾಕಂದ್ರೆ ಅವ್ರು ಕಾನೂನುಗಳು ಕೊಟ್ಟಿಲ್ಲ, ಅವರು ದುಡ್ಡು ಇಲ್ಲ ಪಾಪ, ಕೋರ್ಟ್ಗಳು ಹೋಗೋಕ್ಕೆ, ಸ್ಟೇಗಳು ತೆರೆಯೋಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಪೊಲೀಸ್ ಲಾಠಿಗಳಿಂದ ಹೊಡೆದ್ರೆ ಒದಿಸ್ಕೊಳ್ತಾರೆ, ಕಾಲಿಂದ ಹೊಡೆದ್ರೆ ಒದೆಗಳು ತಿಂತಾರೆ. ಇಲ್ಲಿಂದ ಹೋಗೋ ಅಂದ್ರೆ ಹೋಗ್ತಾರೆ. ಬಡವರು ಶ್ರೀಮಂತರಾದ್ರೆ ಅವ್ರ ಕಾನೂನುಗಳು ಗೊತ್ತು, ಕೋರ್ಟ್ಗಳು ಗೊತ್ತು, ದುಡ್ಡಿರುತ್ತೆ, ಸ್ಟೇಗಳು ಮಾಡ್ತಾರೆ. ಆದರೆ ಇವತ್ತು ಏನು ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಲ್ಲ, ಇವತ್ತು IDSFT ಮಾರ್ಕೆಟಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಲ್ಲ, ಅವ್ರ ಮತಗಳು ತಗೊಂಡಿದ್ದೀರಲ್ಲ ಎಲ್ಲರೂ, ಇಲ್ಲಿ ಕೂತಿರುವಂತ ಕೌನ್ಸಿಲರ್ಸ್ ಎಲ್ಲ ತಗೊಂಡಿದ್ದಾರಲ್ಲ, ಶಾಸಕರು ತಗೊಂಡಿದ್ದಾರೆ, ಮಾಜಿ ಶಾಸಕರು ತಗೊಂಡಿದ್ದಾರೆ, MP ಗಳು ತಗೊಂಡಿದ್ದಾರಲ್ಲ. ನೀವು ಅವ್ರ ಬಗ್ಗೆ ಗಮನ ಹರಿಸಿ ಧ್ವನಿ ಎತ್ತಬೇಕು. ಅವರು ಅಸಹಾಯಕರಿದ್ದಾರೆ. ಅವರು ನಿಮ್ಗೆಲ್ಲ ಆ ಶಕ್ತಿ ದೇವರು ಕೊಟ್ಟಿದ್ದಾನೆ. ನೀವೆಲ್ಲ ಜೊತೆಯಲ್ಲಿದ್ದು ಅವರಿಗೆ ಸಹಾಯ ಮಾಡಬೇಕು.
ನೀವು ಬಹಳಷ್ಟು ಕೆಲಸ ಕಾರ್ಯಗಳು ನಮ್ಮ ಚಿಂತಾಮಣಿ ಹೇಳ್ತೇನೆ ನಾನು, ಎಲ್ಲ ಕಡೆ ಆಗ್ತಾ ಇರುವಂಥದ್ದು ನಮ್ಮಲ್ಲೂ ಆಗ್ತಾ ಇದೆ, ಅದೇನು ಸ್ಪೆಷಲ್ ಏನಿಲ್ಲ. ಆದರೆ ಡೆವಲಪ್ಮೆಂಟ್ ಅಂತ ನೀವು ಫುಟ್ಪಾತ್ ವೆಂಡರ್ಸ್ಗೆಲ್ಲ ಬಿಟ್ರಲ್ಲ, ಇವತ್ತು ಡಬಲ್ ರೋಡ್ ಕತೆ ಏನಾಗಿದೆ? ಡಬಲ್ ರೋಡ್ 1.5 ವರ್ಷ ಆಯಿತು, ಹತ್ರ 2 ವರ್ಷ ಆಗ್ತಾ ಇದೆ ಬಹುಶಃ. ಇವತ್ತು ಮಾಡಿದ್ದೀರಾ? ಏನ್ ನಿಮ್ ಡೆವಲಪ್ಮೆಂಟು? ಎಲ್ಲೋದ ಅವ್ರ ಕಾಂಟ್ರಾಕ್ಟ್ರು? ಅಲ್ಲೇ ಚೌಕದಲ್ಲಿ, ಆಧಾರ್ ಚೌಕದಲ್ಲಿ ರಥ ಎತ್ಬಿಟ್ರು, ರಾತ್ರಿ. ಅದೇನು ಅರ್ಜೆಂಟ್ ಎಲ್ಲ ಅರ್ಥ ಆಗಿಲ್ಲ. ಯಾರ ಗಂಟ ಇತ್ತು ಅದೂ ಗೊತ್ತಿಲ್ಲ. ಯಾರು ಅವ್ರಿಗೆ ಅರ್ಜಿ ಕೊಟ್ಟರು ತೆಗ್ಬಿಡಿ ಅಂತ ಅದೂ ಗೊತ್ತಿಲ್ಲ. ಮನ್ಸು ಬಂದಂಗೆ ಮಾಡ್ತಾರೆ. ಆ ಕೆಲಸ ಶುರು ಮಾಡಿ 1.5 ವರ್ಷ ಆಯಿತು, ಇನ್ನೂ ಮುಗ್ದಿಲ್ಲ. ಅಲ್ಲಿ ಜೀವನ ಮಾಡ್ಕೊಳ್ತಾ ಇದ್ರು, ಇಡ್ಲಿನೋ ದೋಸೆನೋ ಇನ್ನೊಂದು ತರಕಾರಿಯನ್ನು ಮಾಡ್ಕೊಂಡು ಏನು ಜೀವನ ಮಾಡ್ಕೊಳ್ತಾ ಇದ್ರು, ಅವ್ರಿಗೂ ಬಿಟ್ಟಿಲ್ಲ. ಅರೆ ಆಶ್ಚರ್ಯ ಆಗತ್ತೆ, ಏನು ಮಾಡ್ತಾ ಇದ್ದೀರ, ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ. ನೀವೇನ ಮಾಡ್ರಿ, 1,000 ಕೋಟಿ ತಂದಾಕಿ ಯಾರು ಬೇಡ ಅನ್ನಲ್ಲ. ಆದರೆ ಒಬ್ರು ಹೊಟ್ಟೆ ಪಾಡು ಹೊಡೆಯುವಂಥದ್ದು, ಹೊಟ್ಟೆಗೆ ಹೊಡೆಯುವಂಥದ್ದು ಯಾರು ಸಹಿಸೋದಿಲ್ಲ. ಅದು ಯಾವತ್ತೂ ಕ್ಯಾಪ್ನೆ ಇರುತ್ತೆ, ಅದು ಸಾಯೋವರೆಗೂ ಕ್ಯಾಪ್ನೆ ಇರುತ್ತೆ. ಹೊಟ್ಟೆಗೆ ಹೊಡೆಯುವಂಥದ್ದು ಸಾಯೋವರೆಗೂ ಕ್ಯಾಪ್ನೆ ಇರ್ತದೆ. ಬೆನಕ್ಕೆ ಚೂರಿ ಹಾಕುವಂಥ ಕೆಲಸಗಳು ಮಾಡಬಾರ್ದು. ಮತಗಳು ಬೇಕು ಅವ್ರದ್ದು, ಆದರೆ ಅವ್ರ ಜೀವನ ಮಾಡಬಾರ್ದು. ಅಯ್ಯಪ್ಪ, ಯಾವ ಕಾನೂನು ರೀ, ಯಾವ ದೇಶದ ಕಾನೂನು ರೀ? ಬದುಕಬಾರ್ದೇನ್ರಿ ಬಡವರು? ನಾನು ಸದಾ ಹೇಳ್ತಾ ಇದ್ದೆ, ನಾನು ಯಾವುದೇ ಕಾರಣಕ್ಕೂ ಫುಟ್ಪಾತ್ ವೆಂಡರ್ಸ್ಗೆ ತೊಂದರೆ ಆಗಬಾರ್ದು. ಫುಟ್ಪಾತ್ ವೆಂಡರ್ಸ್ಗೆ ಏನನ್ನ ತೊಂದರೆ ಆದರೆ ನಾನು ಮೊದಲ ವ್ಯಕ್ತಿ ಆಗಿರ್ತೇನೆ ಅದ್ರ ವಿರುದ್ಧವಾಗಿ ಮಾಡೋಕ್ಕೆ. ಇವತ್ತು ನಾನು ನಿಂತ್ಕೊಂಡಿದ್ದೀನಿ, ನನ್ನ ಶಕ್ತಿ ಮೀರಿ ನಾನು ನಿಂತ್ಕೊಂಡಿದ್ದೀನಿ, ಮಾತಾಡ್ತೀನಿ. ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಮಾತಾಡ್ತೀವಿ. JK ಕೃಷ್ಣಾರೆಡ್ಡಿ ಅವ್ರ ಹತ್ರ ಇರುವಾಗಲೂ ನೇರವಾಗಿ ಮಾತಾಡಿದ್ದೀವಿ, KH ಪಾತ್ರ ಇರುವಾಗೂ ನೇರವಾಗಿ ಮಾತಾಡಿದ್ದೀವಿ. ಇವಾಗ ಸುಧಾಕರ್ ರೆಡ್ಡಿ ಅವ್ರ ಹತ್ರ ಇದ್ದೀವಿ, ಈಗ ನೇರವಾಗಿ ಮಾತಾಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಷಗಳೆಲ್ಲ ಮುಖ್ಯ, ಅಧಿಕಾರ ಅಲ್ಲ ಮುಖ್ಯ. ಇವತ್ತಿರತ್ತೆ, ನಾಳೆ ಹೋಗತ್ತೆ. ಏನು ಗೌರ್ಮೆಂಟ್ ಸೀಲ ಹೊಡ್ಕೊಂಡಿಗಿರಕ್ಕಲ್ಲಿ ಬಿಡದೇ ಇರೋಕ್ಕೆ ಏನು GP ಬರ್ಸ್ಕೊಳಕ್ಕಾಗತ್ತಾ? ಸಿದ್ದರಾಮಯ್ಯ ಇದ್ರಲ್ಲ, ಬಿಟ್ಕೊಟ್ಟಿಲ್ಲ DK ಶಿವಕುಮಾರ್ಗೆ. ಮಾಲಿಗಳಾಗ್ತವೆ, ಹಾಲಿಗಳಾಗ್ತದೆ. ರಾಜಕೀಯಗಳು ಭಾಳಷ್ಟು ನೋಡಿದ್ದೀವಿ ನಾವು. ಒಂದೇ ಹೇಳಕ್ಕೆ ಬಯಸ್ತೀನಿ ನಾನು, ಯಾರೇನೇ ಹೇಳ್ಕೊಳ್ಳಿ, ನೀವೇನನ್ನ ಬಡವ್ರಿಗಾಗಲಿ ಏನನ್ನ ತೊಂದರೆಗಳು ಕೊಟ್ಟರೆ ಆ ಕರ್ಮ ಇದೆಯಲ್ಲ, ಆ ಶಾಪ ತಟ್ಟತ್ತೆ ನಿಮಗೆ. ಯಾರನ್ನಾಗಿರ್ಬೋದು ಆ ಶಾಪ ತಟ್ಟತ್ತೆ. ಇವತ್ತು ಮುಜರಾಯಿ ಡಿಪಾರ್ಟ್ಮೆಂಟ್ ಸೇರುವಂಥ ದೇವಸ್ಥಾನ ನಿನ್ನೆ ಅಲ್ಲ ಮೊನ್ನೆ ಕೆಲವು ಅಧಿಕಾರಿಗಳು ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ನಮ್ಮ ಮುನ್ಸಿಪಲಿಂದ. ಏನು ನೀವು ದಾಖಲೆ ಕೊಡ್ರಿ ಅಂತ ಪಾಪ ಪೂಜಾರಿಗಳು ಮಾತಾಡ್ತಾರೆ. ಅವ್ರು ಫೋನ್ ಮಾಡ್ತಾರೆ, ದಾಖಲೆಗಳು ಕೊಡೋಕ್ಕೆ ಮುಜರಾಯಿಗೂ ನಿಮ್ಗೆ ಸಂಬಂಧ ಏನು ಸ್ವಾಮಿ? ಮುಜರಾಯಿ ಡಿಪಾರ್ಟ್ಮೆಂಟ್ಗೂ ಮುನ್ಸಿಪಲ್ ಆಫೀಸ್ಗೆ ಏನು ಸಂಬಂಧ? ಅಕಸ್ಮಾತ್ ಅವ್ರ ಖಾತೆ ನಿಮ್ಮಲ್ಲಿ ಇದೆ ಅಂದ್ಕೊಳ್ಳಿ, ದಾದಾರಾವ್ ಚೌಟ್ರಿ ಅಂತ ಸುಮಾರು 3.5 ಎಕರೆನೋ 2.5 ಎಕರೆನೋ ಎಷ್ಟು ಇದೆ ಅದು ಪ್ರಾಪರ್ಟಿ. ಆ ಪ್ರಾಪರ್ಟಿಯಲ್ಲಿ ಮುನ್ಸಿಪಲ್ ಅವ್ರು ತೊಗೊಂಡಿದ್ದಾರೆ, KSRTC ಬಸ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಮತ್ತು ಉಳಿದಿದ್ದು ಆ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ. ಅದರಲ್ಲಿ ಹೋಗ್ಬಿಟ್ಟು ಅವ್ರಿಗೂ ಬಿಡಲ್ಲ ನೀವು ಅಂತ ಹೇಳಿದ್ರೆ ನಿಮ್ಗೇನು ಹೇಳೋದು? ಯಾವ ಬಾಯಿಯಿಂದ ಹೇಳೋದು? ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಬರೀ ತೊಂದರೆ ಕೊಡ್ಬೋದಷ್ಟೇ. ಕೆಮ್ಮನಹಳ್ಳಿ ಅಂತ ಒಬ್ಬ ಮಹಿಳೆ ಗೊಳೋ ಅಂತ ಅಳ್ತಾಳೆ, ಅಲ್ಲಿರುವಂಥ ಮನೆಗಳು ತಪ್ಪಾಗ್ತಾರಂತೆ. ಅಲ್ಲಿರುವಂಥ ಮನೆಗಳು ಅವ್ರ ಹೆಸರು ಹೇಳ್ತಾರಂತೆ. ಅಣ್ಣ ಅವ್ರ ಹೆಸರು ಅವಲಪ್ಪ ಅಂತ. ಅವಲಪ್ಪ ಏನನ್ನ DC ಅವರ? ಅವಲಪ್ಪ ಏನನ್ನ ಚಿಂತಾಮಣಿ MLA? ಅವಲಪ್ಪ ಏನನ್ನ ತಹಶೀಲ್ದಾರ? ಅವಲಪ್ಪ ಜಮೀನ ಅದೇನ? ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಬೇರೆದು, ಅವನ ಮೇಲೆ ಎತ್ತ ಹಾಕೋದು. ನೀವು ಕಟ್ಟಿರುವಂಥ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಲೋನ್ಗಳು ಕೊಟ್ಟು ಅದಕ್ಕೆ ಗಂಟೆಗಳಾಗಿದೆ ಅಂದರೆ ಇವತ್ತು ಹೋಗ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯಗಳು ಮಾಡ್ತೀರ ನೀವು. ನನ್ನ ಜನ್ಮ ಕೊಟ್ಟಿರೋಂಥ ನನ್ನ ತಾಯಿರಾಣೆ ಹೇಳ್ತಾ ಇದ್ದೀನಿ, ನೀವು ಇದೇ ರೀತಿ ಏನನ್ನ ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ದಾಖಲೆಗಳು ಕೊಡ್ತೀನಿ. ಸರ್ಕಾರಿ ಜಾಗಗಳಲ್ಲಿ ಏನೇನು ಮಾಡಿದ್ದಾರೆ ಏನೇನಂತ
ಅದು DC ಅವರು ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತೆಗಿಬೇಕು. ಎಲ್ಲರಿಗೂ ಒಂದೇ ಕಾನೂನು ತಾನೇ? ಬಡವರಿಗೂ ಒಂದು ಕಾನೂನು, ಶ್ರೀಮಂತರಿಗೂ ಒಂದು ಕಾನೂನು ಆಗ್ತದ? ಇವತ್ತು ಬಾಕರಾಬ್ ಕಟ್ಕೊಂಡಿರೋಂಥವ್ರು ಇವತ್ತು ಸುಮಾರು 5 ರಿಂದ 6 ಕೋಟಿ ಆಸ್ತಿ ಮಾಡಿದ್ದಾರೆ, ಯಾವುದೋ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನಿಮ್ಮ ಕಣ್ಣುಗಳಿಗೆ ಏನು ಕಾಮಾಲಿ ರೋಗಗಳು ಬಂದಿದೆಯಾ ಅಧಿಕಾರಿಗಳೇ? ಕೊಡ್ತೀನಿ ನಿಮಗೆ, ನೀವು ಮುಟ್ಟು ನೋಡಿ, ಯಾವ್ದಾದ್ರು ಮುಟ್ತೀರೋ ಮುಟ್ಟು ನೋಡ್ರಿ, ಮತ್ತೆ ನೀವೇ ಮುಟ್ಕೋಬೇಕು. ಎಲ್ಲೆಲ್ಲಿ ಮುಟ್ಟತ್ತೆ ಅಲ್ಲಲ್ಲಿ ಮುಟ್ಕೋಬೇಕು ನೀವು. ಆ ಕೆಲಸ ಅಂತೂ ಮಾಡ್ತೀವಿ ನಾವು ತಾಳ್ಮೆಯಿಂದ ಇದ್ದೀವಿ, ನೋಡ್ತಾ ಇದ್ದೀವಿ ನಿಮ್ಮ ಅನ್ಯಾಯಗಳು ಏನೇನು ಮಾಡ್ತಾ ಇದ್ರೆ, ಜನ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನೋಡ್ತಾ ಇದ್ದೀವಿ ಅಂದ್ರೆ ನಾವು ಸುಮ್ಮನೆ ಇದ್ದೀವಿ ಅಂತ ಅರ್ಥ ಅಲ್ಲ. ನಾನು ಹೇಳಿದೆ, ನಾನು ಸುಮ್ಮನೆ ಇರೋದು ಜಯಮಾನದಲ್ಲಿ ಇಲ್ಲ ಬಿಡ್ರಿ, ಗಮನಿಸ್ತಾ ಇರೋದು. ಇವತ್ತು ನಾನು ಒಂದೇ ಮಾತು ಹೇಳೋದು, ಈ ಜನರಿಂದ ಏನು ನಮ್ಮ ಮತದಾರರು ಪ್ರಭುಗಳಂತ ಹೇಳ್ತೀವಿ, ದೇವರ ಸಮಾನ, ಇವತ್ತು ನಿಮ್ಮ ಓಟ್ಗಳು ಬೇಕು ನಮಗೆ, ನೀವು ಬೇಡ ಅಂತ ಹೇಳಿದ್ರೆ ಯಾವ ಭೂಮಿಯ ನ್ಯಾಯ ಇದು ಈ ರೀತಿ ನಾನು ಮಾಡ್ತೀನಿ, ನನ್ನ ಪ್ರಣಾಳಿಕೆ ಈ ರೀತಿ, ನಾನು ಹಿಂಗೆ, ನಾನು ಮುಂದೆ ಹಂಗೆ ಅಂತ ಹೇಳ್ಕೊಂಡು ನೀವು ಮೊದಲೇ ಎಲೆಕ್ಷನ್ ಮುಂಚೆ ಹೇಳಿದ್ರೆ ಜನರ ಮುಂದೆ ಬಹುಶಃ ಬೇರೆ ಲೆಕ್ಕಾಚಾರಗಳಿರ್ತಾ ಇತ್ತು. ಮೊದಲು ಗೆಲ್ಲುವ ಮುಂಚೆ ಒಂದು ಮಾತು, ಗೆದ್ದ ಮೇಲೆ ಇನ್ನೊಂದು ಮಾತು ಅಂತ ಮಾತಾಡ್ಕೊಂಡು ಹೋಗ್ತು. ಅಧಿಕಾರಿಗಳು ಹಾಗೆ ನಡ್ಕೊಳ್ತಾ ಇದ್ರೆ, ಅವ್ರ ನಡವಳಿಕೆ ಹೀಗೆ ಇದ್ರೆ ಅದಕ್ಕೇನು ಹೇಳೋದು? ಏನಂತ ಹೇಳ್ತೀವಿ? ಇವತ್ತು ಬಹಳಷ್ಟು ನೊಂದಿದ್ದಾರೆ, ಚಿಂತಾಮಣಿ ತಾಲೂಕಲ್ಲಿ ಬಹಳಷ್ಟು ಜನ ನೊಂದಿದ್ದಾರೆ, ಅದರಲ್ಲಿ ಎಸ್ಪೆಷಲಿ ಬಡವರು ನೊಂದಿದ್ದಾರೆ. ಆ ನೊಂದಿರೋದಕ್ಕೆ ಎಲ್ಲದಕ್ಕೂ ಒಂದು ಕಾಲ ಇದೆ. ಸೊಸೆಗೆ ಒಂದು ಕಾಲ, ಅತ್ತೆಗೆ ಒಂದು ಕಾಲ ಅಂತಿದೆ. ಸೊಸೆ ಕೂಡ ಒಂದ್ಸತಿ ಅತ್ತೆ ಆಗಿರ್ತಾರೆ, ಅತ್ತೆ ಕೂಡ ಒಂದ್ಸತಿ ಸೊಸೆ ಆಗಿರ್ತಾರೆ. ಎಲ್ಲದಕ್ಕೂ ಒಂದು ಕಾಲ ಇರ್ತದೆ. ಆ ಕಾಲ ಇರೋದ್ರಿಂದ ಈಗ ಕೆಲ ಶನಿ ಗ್ರಹಗಳು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಆ ಶನಿ ಗ್ರಹಗಳು ಕೆಲವರು ತಲೆ ಮೇಲೆ ಹೋಗಿ ಕೂತ್ಕೊಂಡು ಬಿಟ್ಟಿದೆ. ಈ ಯಾವುದೇ ಕಾರಣಕ್ಕೆ ಅದು ಎದ್ದು ಹೋಗೋದಿಲ್ಲ. ಅದು ಎದ್ದು ಹೋಗ್ಬೇಕಾದ್ರೆ ಸ್ವಲ್ಪ ಸಮಯಾವಕಾಶ ಬೇಕು, ಅದು ಎದ್ದು ಹೋಗತ್ತೆ ಅವ್ರಿಗೆ. ಆದರೆ ನೀವು ಮಾಡ್ತಾ ಇರೋದು ಒಂದೊಂದು ಕೆಲಸಗಳು, ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ, ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಯಾರೋ ಒಬ್ರು ಹೇಳಿದಾರಂತಲ್ಲ ಮಾಡಬಾರ್ದು. ಈಗ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳಾಗಿಲ್ವಾ? ಆಗಿಲ್ವೇನ್ರಿ? ಶಾಶ್ವತ ಇಲ್ಲ ರೀ, ಅಧಿಕಾರ ಶಾಶ್ವತ ಇಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಗಮನಿಸ್ತಾ ಇರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗುವಂಥದ್ದು ಜವಾಬ್ದಾರಿ ತಂದೆ ಸ್ಥಿತಿದಿರುತ್ತೆ. ಆ ತಂದೆ ಆಗಿರೋಂಥವನು ಪ್ರತಿಯೊಂದು ಸತಿ ತಮ್ಮ ಮಕ್ಕಳಿಗೆ ಏನೇನು ನ್ಯಾಯಗಳು ಅನ್ಯಾಯಗಳಾಗ್ತಾ ಇದೆ ನೋಡ್ಕೊಡುವಂಥದ್ದು ಜವಾಬ್ದಾರಿ ಅದು ತಂದೆ ತಾಯಿಯದು. ನೀವೆಲ್ಲ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾ ಇದ್ರೆ ಕಣ್ಮುಚ್ಕೊಂಡು ಇದ್ದೀರ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಆಶ್ಚರ್ಯ ಆಗತ್ತೆ. ಮೊದಲೇ ನನಗೆ ನೋವಾಗತ್ತೆ, ಯಾವುದೇ ವಿಚಾರದಲ್ಲಿ ನೋವಾಗತ್ತೆ. ನಾನು ಹೇಳಿದೆಲ್ಲ, ಚಿಂತಾಮಣಿಯಲ್ಲಿ ಸ್ಪೆಷಲ್ಲಾಗಿ ಏನು ಇಲ್ಲದೆ ಇರುವಂಥದ್ದು, ಏನನ್ನ ನಮ್ಮ ಚಿಂತಾಮಣಿಯಲ್ಲಿ ತಾಜ್ ಮಹಲ್ ಕಟ್ಟುವಂಥದ್ದು, ವೈಟ್ ಹೌಸ್ ಕಟ್ಟುವಂಥದ್ದು, ಅಥವಾ ಇನ್ನೊಂದು ಮತ್ತೊಂದು ಮಾಡುವಂಥದ್ದು, 7 ವಂಡರ್ಸಲ್ಲಿ ಇನ್ನೂ ಏನನ್ನ ಕೆಲವು ವಂಡರ್ಸ್ ಬಂದು ಇಲ್ಲಿ ಇಕ್ಕಿದ್ದಿದ್ರೆ ನಾವು ಒಪ್ಕೊಳ್ತಾ ಇದ್ದೀವಿ. ಮೊನ್ನೆ ಹೇಳಿದೆ ನಾನು, ಆ ರೋಡ್ಗಳು ಏನೋ ಪಾಪ ಕೆಲವರು ಇದ್ದಾರೆ ಇಲ್ಲಿ, ಅದು ನಮ್ಮ ಪಕ್ಷದಲ್ಲಿ ಇರುವಂಥವ್ರು, ಓಟ್ ಆಗದೆ ಇರುವಂಥವ್ರು, ಅವರು ರೋಡ್ಗಳು ತೋರಿಸೋದು ಹಿಂಗೆ ಬಂದ್ಬಿಟ್ಟಿದೆ ಅಂತೆ, ಹಂಗೆ ಬಂದ್ಬಿಟ್ಟಿದೆ ಅಂತೆ ರೋಡ್ಗಳೆಲ್ಲ. ಅಯ್ಯಪ್ಪ, ಯಾರು ರೋಡ್ಸೋದು, ಯಾರು ಗ್ರಾಂಟ್ ಅದು? ಮೊನ್ನೆ ಹೇಳಿದೆ ನಾನು, ಆ ಗ್ರಾಂಟು BJP ಸರ್ಕಾರ ಇತ್ತು, ಆಗಿನ ಶಾಸಕರು JK ಕೃಷ್ಣಾರೆಡ್ಡಿ ಅವರಿದ್ದರು. ನಗರೋತ್ಥಾನದ್ದು ಸುಮಾರು 30 ಕೋಟಿ ಏನೋ ಬಂತು, ಸ್ಪೆಷಲ್ ಗ್ರಾಂಟ್ 10 ಕೋಟಿ ಇತ್ತು. ಆ 10 ಕೋಟಿ ಮತ್ತು 30 ಕೋಟಿ 40 ಕೋಟಿ ದುಡ್ಡಲ್ಲಿ ಇವತ್ತು ಮೇಜರ್ ರೋಡ್ಸ್ ನಮ್ಮ ಚಿಂತಾಮಣಿ ಟೌನಲ್ಲಿ ಯಾವ್ದಾಗಿದೆ ಅದೆಲ್ಲ ಅಂದಿನ ದುಡ್ಡು, ಅಂದಿನ ಗ್ರಾಂಟು.
ಇಂದಿನ ಗ್ರಾಂಟ್ ಏನನ್ನ ಇದ್ರೆ ದಯವಿಟ್ಟು ದಾಖಲೆ ಸಮೇತಗಳು ಕೊಡಿ. ಅಧಿಕಾರಿಗಳಾಗ್ಬೋದು, ಬೇರೆಯವ್ರ ಮುಖಂಡರಾಗ್ಬೋದು, ಸಂತೋಷ. ಇನ್ 1000 ಕೋಟಿ ತಂದು ಹಾಕಿ. ಇವತ್ತು ಕಾಲೇಜ್ ಕಟ್ಟಿದ್ದಾರೆ, ಮತ್ತೆ ಪಾಲಿಟೆಕ್ನಿಕ್ ಅದು ಕಟ್ತಾ ಇದ್ದಾರೆ, ಮತ್ತೊಂದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೇಳಿದೆ ನಾನು, ಪೆನ್ ಆದೆ, ಪೇಪರು ನಾದೆ, ಚೈನ್ ಆದೆ. ಅಂದರೆ ಅಧಿಕಾರ ನಾನಿದ್ದು ನನ್ನ ಗ್ರಾಂಟು. ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಈಗ ಮಾಜಿ ಆಗಿದ್ದಾರೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವ್ರದ್ದು ಗ್ರಾಂಟು. ಆ ಮಿನಿಸ್ಟರ್ ಆಗಿರೋರು ಅವ್ರ ಜೇಬಿಯಲ್ಲಿರುವಂಥ ದುಡ್ಡು ಎತ್ತಕ್ಕೆ ಏನು ಕಷ್ಟ ಇಲ್ಲ, ಭಾಳ ಸುಲಭವಾಗಿ ಎತ್ಬೋದು. ನನ್ನ ಜೇಬಿಯಲ್ಲಿ ದುಡ್ಡು ಬೇರೆಯವ್ರು ಎತ್ತಬೇಕಂದ್ರೆ ಕಷ್ಟ ಆಗತ್ತೆ. ಬೈರೆಡ್ಡಿ ಅವ್ರು ಎತ್ತಕ್ಕಾಗತ್ತಾ? ಆಗಲ್ಲ. ಸೊ ನನ್ನ ದುಡ್ಡು ನಾವೇನು ಬೇಕಾದ್ರೂ ಮಾಡ್ಬೋದು. ಇನ್ನು 1000 ಕೋಟಿ ಇಡೀ ನಮ್ಮ ಡಿಸ್ಟಿಕ್ಕಲ್ಲಿ ಆಗುವಂಥ ಕಾಲೇಜುಗಳು, ಪಾಲಿಟೆಕ್ನಿಕ್ಸು, ಮತ್ತೊಂದು ಆ ಡಿಪಾರ್ಟ್ಮೆಂಟ್ ಎಲ್ಲ ಬರೋದೆಲ್ಲ ಮಾಡ್ಬೋದು. ಬೇಡ ಅಂದಿದ್ದು ಯಾರಲ್ಲ. ನೀವೇನೇ ಮಾಡಿ ಜನರಿಗೆ ಹೊಟ್ಟೆ ಪಾಲು, ಆ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ನೀವು ಮಾಡಬೇಡಿ. ಮಾಡುವಂಥ ಕೆಲಸ ಸುಮಾರಿದೆ, ಅದು ಮಾಡಿರಿ. ನಾನು ಪದೇ ಆ ಗೋಸಂದ್ರ ಕೆರೆ ಬಗ್ಗೆ ಹೇಳ್ತೀನಿ. ಅದು ಯಾಕೆ ಆ ಗೋಸಂದ್ರ ಕೆರೆ ಆ ಕಣ್ಣು ಕಾಣಿಸಲ್ವೋ ಏನೋ, ಇವತ್ತೇನಾಗಿದೆ ಆ ನೀರೆಲ್ಲ ಇಷ್ಟು ಕೋಟಿಗಳು ಎಲ್ಲಿದೆಯೋ ಆ ಕೋಟಿಗಳು ನನಗೆ ಅರ್ಥನೇ ಆಗಿಲ್ಲ. ಇವತ್ತು ಅಲ್ಲಿ ಎತ್ತಿದೆಯೋ ಆ ದುಡ್ಡು ಅರ್ಥ ಆಗ್ತಾ ಇಲ್ಲ. ಮೇನ್ ರೋಡಲ್ಲಿರುವಂಥ ಕೆರೆ, ಯಾವ ಕೆರೆನೂ ಇಲ್ಲ. ನಮ್ಮ ಮೇನ್ ರೋಡು ಶ್ರೀನಿವಾಸ ರೋಡಕ್ಕೆ ಮತ್ತು ಕೋಲಾರ ಅಟ್ಯಾಚ್ ಆಗಿರುವಂಥ ಗೋಸಂದ್ರ ಕೆರೆ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರೆ ನಿನ್ಗೇನು ಹೇಳೋದು ಹೇಳಿ? ಕಲುಷಿತ ನೀರಾಗಿದೆ. ಎಂಟೈರ್ ಗೋಸಂದ್ರ ಜನರನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಹತ್ತಿರದಲ್ಲಿದ್ದೀರಾ, ನಿಮ್ಮೂರಿಗೆ ಪಕ್ಕದಲ್ಲೇ ಇರುವಂಥ ಕೆರೆ. ಇವತ್ತು ತಮ್ಮ ಮಕ್ಕಳಿಗಾಗಿರ್ಬೋದು, ತಿಮ್ಮಗಾಗಿರ್ಬೋದು, ಅದರಿಂದ ರೋಗಗಳು ಬರುವಂಥದ್ದು ಸಾಧ್ಯತೆಗಳು ಭಾಳಷ್ಟಿದೆ. ನಿಮ್ಮ ಜವಾಬ್ದಾರಿಗಳಿರ್ತದೆ. ಆ ಊರಿಂದ ಒಂದು 10 ಜನ ಆದ್ರೂ ನೀವು ಬಾಯಿ ತೆಗೆದೇ ಇದ್ದಿದ್ರೆ ಏನಂತ ಹೇಳೋದು? ನಾವಾದರೂ ಸ್ವಲ್ಪ ದೂರ ಇದ್ದೀವಿ. ಇವತ್ತು ಆ ಕೆರೆಯಲ್ಲಿ ಡೆವಲಪ್ ಮಾಡಿ, ಆ ಕೆರೆಯಲ್ಲಿ ಬೋಟಿಂಗ್ ಮಾಡಿ, ಒಂದು ಪಾರ್ಕ್ ಮಾಡಿ, ನಾವು ಅಟ್ಲೀಸ್ಟು ಆ ದಿನಗಳಿಂದ ಆ ಕಣ್ಣುಗಳಿಂದ ನೋಡ್ಬೋದು. ನಮ್ಮ ಮಕ್ಕಳಾದ್ರೂ ನೋಡ್ಬೋದು. ನಮಗೂ ಅವಕಾಶ ಸಿಗತ್ತೆ. ನಾವು ಆ ಪಾರ್ಕಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ವಾಕಿಂಗ್ ಮಾಡ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ಹೋಗ್ಬಿಟ್ಟು ಬೋಟಿಂಗ್ ಮಾಡಿಸ್ಕೊಂಡು ಬರ್ಬೋದು. ಸ್ವಚ್ಛವಾಗಿರುತ್ತೆ. ನಮಗೂ ಒಂದು ವ್ಯಾಲ್ಯೂ, ನಮ್ಮ ಏರಿಯಾಗಳಿಗೆಲ್ಲ ವ್ಯಾಲ್ಯೂ ಅಲ್ಲಿ ಇರುವಂಥವ್ರು. ಅದು ಮಾಡಿ ಅಂದರೆ ಇಲ್ಲ, ಅಲ್ಲೆಲ್ಲ ಕೋಟಿಗಳು, ಇಲ್ಲೂ ಕೋಟಿಗಳು. ಇವೆಲ್ಲ ಮಾತುಗಳಲ್ಲಿ ಇದ್ರೆ ಸಾಧ್ಯ ಇಲ್ಲ. ಯಾರಿಗೂ ಏನು ಶಾಶ್ವತ ಇಲ್ಲ. ಮಾತಾಡೋದು ಭಾಳಷ್ಟಿದೆ, ಸಮಯದ ಅಭಾವ ಇದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಎಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ಕೂತಿರುವಂಥ ಎಲ್ಲ ಮಾಜಿ ನಗರಸಭೆ ಸದಸ್ಯರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಏನು ನಾವು ಈ ಪಬ್ಲಿಕ್ಕಿಂದ ಮತಗಳು ತಗೊಂಡಿದ್ದೀವಿ, ನಾವು ಆ ಸಮಯದಲ್ಲಿ ಆಯ್ಕೆ ಆಗಿ ನಾವು ಈಗ ಮಾಜಿಗಳು ಹಾಕಿದ್ದೀವಿ. ಪ್ರತಿಯೊಬ್ಬರ ಜವಾಬ್ದಾರಿ ಇರ್ತದೆ. ತಮ್ಮ ಧ್ವನಿಗಳು ಎತ್ತಬೇಕು. ಒಬ್ಬರು ಅನ್ಯಾಯ ಮಾಡ್ತಾ ಇದ್ರೆ ತಾವು ಸುಮ್ಮನೆ ಇದ್ದು ಬೇರೆಯವರು ಸುಮ್ಮನೆ ಇದ್ರೆ ಅವ್ರು ಎಲ್ಲಿ ಹೋಗೋದು? ಅದರಿಂದ ದಯವಿಟ್ಟು ಎಲ್ಲರೂ ಒಂದಾಗಿ ಇವತ್ತೇನು ನವೀನ್ ಜಿ ಕೃಷ್ಣ ಅವರು ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ. ದಿನಸಿ ಕಿಟ್ಗಳು ಕೊಡುವಂಥದ್ದು. ನವೀನ್ ಅವರು ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ವಯಸ್ಸು ಚಿಕ್ಕದಾಗಿದ್ರೂ ಧೈರ್ಯ ಇದೆ, ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾಳ್ಮೆನೂ ಇರಬೇಕು ಎಲ್ಲದರಲ್ಲೂ, ಅವ್ರಿಗೂ ತಾಳ್ಮೆನೂ ಇದೆ. ಎಲ್ಲ ಸಲಹೆ ಸೂಚನೆಗಳು ತೊಗೊಳ್ತಾರೆ. ಭಾಳ ಸಂತೋಷ. ಇವತ್ತು ಏನು ಈ ಫುಟ್ಪಾತ್ ವೆಂಡರ್ಸ್ಗೆ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಸದಾ. ಆ IDFC ಮಾರ್ಕೆಟ್ ಅಲ್ಲಿ ಅಂಗಡಿಯಲ್ಲಿ ನಿಂತಿದ್ದು ಏನು ಡೆಮಾಲಿಷ್ ಮಾಡಿ ಅವ್ರ ಜೊತೆಲೂ ನಾವು ಇರ್ತೀವಿ. ಬಡವ್ರಿಗೆ ಏನೇ ಆಗಿರಲಿ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ, ಆ ಒಂದು ಧೈರ್ಯವನ್ನು ತುಂಬಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀವಿ.